ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್, ಕೆಸೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ, KCR ಮೆಡಿಸಿಟಿ KC ರೋಡ್ ತಲಕಾಡಿ ಹಾಗೂ ರೈ ಕ್ಲಿನಿಕ್ ದೇರೆಬೈಲ್ ಮಂಗಳೂರು. ನನಗೆ ಕೆಲವರು ವ್ಯಾರಿಕೋಸ್ ವೇನ್ ಬಗ್ಗೆ ಮಾತಾಡಿ ಅಂತ ಮೆಸೇಜ್ ಮಾಡಿದರು. ಸೊ ಅದರಿಂದಾಗಿ ಇವತ್ತು ನಾನು ಈ ವ್ಯಾರಿಕೋಸ್ ವೇನ್ ಅಂದರೆ ಏನು, ಸೊ ಯಾಕೆ ಇದಾಗ್ತದೆ, ಇದಕ್ಕೆ ಟ್ರೀಟ್ಮೆಂಟ್ ಏನು, ಇದರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತೇನೆ. ಆದ್ದರಿಂದ ಪೂರ್ತಿ ಈ ವಿಡಿಯೋ ನೋಡಿ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಯಾಕೆ ಪ್ರತಿ ವಿಡಿಯೋದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಮೇನ್ ರೀಸನ್ ಏನಂತ ಹೇಳಿದರೆ, ಸೊ ಇದರಿಂದಾಗಿ ನಿಮಗೆ ಅವೇರ್ನೆಸ್ ಬರ್ತದೆ. ಸೊ ಇದೆಲ್ಲ ಸಿಂಪ್ಟಮ್ ಇದ್ದರೆ ನೀವು ಡಾಕ್ಟರ್ ಹತ್ರ ತೋರಿಸಬೇಕು, ಇದೆಲ್ಲ ಆಪ್ಷನ್ಸ್, ಟೆಸ್ಟಿನ ಆಪ್ಷನ್ಸ್ ಇರ್ತದೆ, ಹೀಗೆಲ್ಲ. ಮತ್ತೊಂದು ಏನಂತ ಹೇಳಿದರೆ, ಇಲ್ಲದ್ರೆ ಏನಾಗ್ತದೆ, ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಜಸ್ಟ್ ಇಂಟರ್ನೆಟ್ಟಿಗೆ ಹೋಗಿ ಜಸ್ಟ್ ಗೂಗಲ್ ಮಾಡ್ತೀರಾ, ಆಗ ಅದರಲ್ಲಿ ಸುಮ್ಮನೆ ಬೇಡದ್ದು ಎಲ್ಲ ನಿಮಗೆ ಟೆನ್ಷನ್ ಕೊಡೋ ವಿಚಾರಗಳು ಯಾವುದು ಸತ್ಯ ಅಲ್ಲ ಅದು ಸಹ ಬರ್ತದೆ. ಸೊ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ, ನೀವಾಗಿರ್ಬೋದು, ನೀವು ಅಲ್ದಿದ್ರೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಸೊ ಇದರಲ್ಲಿ ನಾವು ಮಾತಾಡುವಂಥದ್ದು ನಾವು ಹೇಗೆ ಸೈಂಟಿಫಿಕ್ ವೇಯಲ್ಲಿ ಎಲ್ಲ ನಿಜ ಇರ್ತದೆ. ಸೊ ಇದು ನಿಮಗೆ ಹೆಲ್ಪ್ ಆಗ್ಬೋದು, ಹಾಗೂ ಫಾಲ್ಸ್ ಇನ್ಫಾರ್ಮೇಷನ್ ಯಾವುದು ಇರೋದಿಲ್ಲ. ಆದ್ದರಿಂದಾಗಿ ಆದಷ್ಟು ಜನರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ವ್ಯಾರಿಕೋಸ್ ವೇನ್ ಅಂದರೆ ಏನು ಅಂತ. ಸೊ ಫಸ್ಟಿಗೆ ವೇನ್ ಅಂದರೆ ಏನಂತ. ಸೊ ಏನಂತ ಹೇಳಿದ್ರೆ, ಈಗ ಫಸ್ಟಿಗೆ ನಮ್ಮ ಶರೀರದ ಬಾಡಿಯಲ್ಲಿ ಹಾರ್ಟಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ರಕ್ತ ಹೋಗ್ತದೆ. ಸೊ ಇದನ್ನು ಒಳ್ಳೆ ರಕ್ತವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ರಕ್ತನಾಳಕ್ಕೆ ನಾವು ಆರ್ಟ್ರಿ ಅಂತ ಕರಿತೇವೆ. ಸೊ ಅಲ್ಲಿಂದ ಮತ್ತೆ ಎಲ್ಲ ಅಂಗಾಂಗಗಳಿಗೆ ಕೆಟ್ಟ ರಕ್ತವನ್ನು ಪುನಃ ನಮ್ಮ ಹಾರ್ಟಿಗೆ ಪ್ಯೂರಿಫೈ ಮಾಡಲಿಕ್ಕೆ ತಗೊಂಡು ಬರುವಂತಹ ರಕ್ತನಾಳಕ್ಕೆ ನಾವು ವೇನ್ ಅಂತ ಹೇಳ್ತೇವೆ. ಸೊ ಏನಾಗ್ತದೆ, ಈ ವೇನ್ಗಳು ದಪ್ಪಗಾಗೋದು, ಪ್ರೆಷರ್ ಜಾಸ್ತಿಯಾಗಿ ಒಂಥರ ಕಾಟ್ ಥರ ಆಗೋದು. ಸೊ ಇದಕ್ಕೆ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಏನಾಗ್ತದೆ ವೇನ್ಸ್ ಅಂತಂದರೆ, ಎಲ್ಲ ಅಂಗಾಂಗಗಳಿಂದ ಕೆಟ್ಟ ರಕ್ತಗಳು ರಕ್ತನಾಳ, ವೇನ್ ಎನ್ನುವ ರಕ್ತನಾಳದಿಂದ ಹಾರ್ಟಿಗೆ ಬರ್ತದೆ. ಸೊ ಈ ವೇನ್ ಒಳಗಡೆ ವಾಲ್ವ್ ಅಂತ ಇರ್ತದೆ, ಕವಾಟ ಅಂತ ಇರ್ತದೆ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಬ್ಲಡನ್ನು ಒಂದೇ ಡೈರೆಕ್ಷನಲ್ಲಿ ಹಾರ್ಟಿಗೆ ಫ್ಲೋ ಮಾಡುವಾಗ ಅಂತ ಹೇಳಿದ್ರೆ ಕೆಳಗಿಂದ ಮೇಲೆಗೆ, ಸೊ ದಟ್ ಪುನಃ ಅದು ಕೆಳಗೆ ಬರದಾಗೆ ನೋಡ್ಕೊಳ್ತದೆ. ಸೊ ಒಂದೇ ಡೈರೆಕ್ಷನಲ್ಲಿ ಕೆಳಗಿಂದ ಹಾರ್ಟಿಗೆ ಕೆಟ್ಟ ಅಂಶವನ್ನು ಹೋಗುವಾಗೆ ನೋಡ್ಕೊಳ್ತದೆ. ಸೊ ಈ ಕವಾಟಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಇದು ವೀಕ್ ಆದರೆ ಏನಾಗ್ತದೆ, ಈ ಮೇಲೆ ಹೋಗುವ ರಕ್ತ ಪುನಃ ಅದರಿಂದವೇ ಕೆಳಗೆ ಬರ್ತದೆ, ಅಲ್ಲಿ ತುಂಬ ರಿಟೆನ್ಷನ್ ಆಗ್ತದೆ ಬ್ಲಡ್. ಸೊ ಅದು ಊದ್ಕೊಳ್ತದೆ, ತೊಂದರೆ ಆಗ್ತದೆ. ಸೊ ಇದಕ್ಕೆ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೇವೆ. ಸೊ ಇದು ಯಾಕೆ ಆಗ್ತದೆ ವ್ಯಾರಿಕೋಸ್ ವೇನ್, ಯಾರ್ಯಾರಲ್ಲಿ ಆಗ್ತದೆ ಅಂತ. ಏನಾಗ್ತದೆ ಅಂತ ಹೇಳಿದರೆ, ಈ ನಮ್ಮ ಯೂಶ್ವಲಿ ಈ ವೇನ್ಸ್ ದೊಡ್ಡದಾಗೋದು ನಮ್ಮ ಕಾಲುಗಳಲ್ಲಿ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ ನಮ್ಮ ಫುಲ್ ಶರೀರದ ಪ್ರೆಷರ್ ನಮ್ಮ ಕಾಲುಗಳಿಗೆ ಬೀಳ್ತದೆ. ಸೊ ಅಲ್ಲಿ ಏನಾದರೂ ವ್ಯಾಲ್ವ್ಸ್ ಹಾಗೆ ವೀಕ್ ಆದರೆ, ಅಥವಾ ಬ್ಲಡ್ ಅಲ್ಲಿ ವೇನ್ಸಲ್ಲಿ ಮೇಲಿಂದ ಸಹ ಇದು ಅಲ್ಲಿ ಸ್ಟೋರ್ ಆದರೆ ಏನಾಗ್ತದೆ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ ವೇನ್ಸಲ್ಲಿ. ಸೊ ಅದು ಊದಿಕೊಳ್ಳುತ್ತದೆ. ಯಾವ ಕಾರಣದಾಗಿ ಊದಿಕೊಳ್ತದೆ ಅಂತ. ಒಂದು ಏನಂತ ಹೇಳಿದರೆ, ಮೋಸ್ಟ್ ಕಾಮನ್ಲಿ ಇದು ಹೆಂಗಸರಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದಾಗಿರ್ಬೋದು ಅದು ಒಂದು. ಮತ್ತೊಂದು ಏನಂತ ಹೇಳಿದರೆ, ತೂಕ ಜಾಸ್ತಿ ಇರುವವರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಮತ್ತು ಈ ಗರ್ಭಿಣಿಯರಲ್ಲಿ ಅಂತ ಹೇಳಿದರೆ ಪ್ರೆಷರ್ ಜಾಸ್ತಿ, ಗರ್ಭಿಣಿ ಅವಸ್ಥೆಯಲ್ಲಿ ಜಾಸ್ತಿ ಇರ್ತದೆ. ಆಮೇಲೆ ಮೆನೋಪೋಸ್ ಅಂದರೆ ಮುಟ್ಟು ನಿಂತ ನಂತರ ಹಾರ್ಮೋನಲ್ ಇಶ್ಯೂಯಿಂದಾಗಿ. ಮತ್ತೊಂದು ಯಾರು ಹಾರ್ಮೋನಲ್ ಪಿಲ್ಸ್, OCPs ಎಲ್ಲ ತಗೊಳ್ತಾರೆ, ಸೊ ಅವರದ್ರಲ್ಲಿ ಇದು ಜಾಸ್ತಿ ಆಗ್ತದೆ. ಮತ್ತೊಂದು ತುಂಬ ಒಂದೇ ಕಡೆ ಕೂತ್ಕೊಂಡು, ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡುವವರಲ್ಲಿ, ಅಥವಾ ನಿಂತ್ಕೊಂಡೇ ತುಂಬ ಹೊತ್ತು ಮೂವ್ ಆಗದೆ ಕೆಲಸ ಮಾಡುವವರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಇದು ಯಾವುದೇ ಟೀಚರ್ಸ್ ಆಗಿರ್ಬೋದು, ಆಮೇಲೆ ಕಂಡಕ್ಟರ್ಸ್ ಆಗಿರ್ಬೋದು, ಟೈಲರ್ಸ್ ಆಗಿರ್ಬೋದು, ಹೀಗೆ ಒಂದೇ ಕಡೆ ಕೂತ್ಕೊಂಡು ಅಥವಾ ಒಂದೇ ಕಡೆ ನಿಂತ್ಕೊಂಡಾಗ ಪ್ರೆಷರ್ ಜಾಸ್ತಿಯಾಗಿ ಹೀಗೆ ಆಗ್ತದೆ. ಮತ್ತು ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಪ್ರಾಯ ಜಾಸ್ತಿ ಆದಾಗೆ ಈ ವಾಲ್ವ್ಗಳು ವೀಕ್ ಆಗ್ತದೆ. ಸೊ ಇದರಿಂದಾಗಿ ಪ್ರಾಯ ಜಾಸ್ತಿ ಆಗುವಾಗ ಸಹ ಇದು ಜಾಸ್ತಿಯಾಗಿ ಕಂಡು ಬರ್ಬೋದು. ಸೊ ಹೆಂಗಸರಲ್ಲಿ, ಪ್ರೆಗ್ನೆನ್ಸಿಯಲ್ಲಿ, ಮೆನೋಪೋಸಲ್ಲಿ, ಆಮೇಲೆ ತುಂಬ ದಪ್ಪಗಿರುವವರಲ್ಲಿ, ಬೊಜ್ಜುತನ ಇರುವವರಲ್ಲಿ, ತುಂಬ ಕೂತ್ಕೊಂಡೇ ನಿಂತ್ಕೊಂಡೇ ಕೆಲಸ ಮಾಡುವವರಲ್ಲಿ
ಎಲ್ಲ ಇದು ಜಾಸ್ತಿ ಆಗಿರ್ತದೆ. ಸೊ ಇದು ಹೇಗೆ ನಮಗೆ ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ ಅಂತ ಫಸ್ಟಿಗೆ ಏನಾಗ್ತದೆ ಅಂತ ಹೇಳಿದರೆ, ಇನಿಷಿಯಲ್ ಸ್ಟೇಜ್ 1 ಏನಿರ್ತದೆ, ಜಸ್ಟ್ ಈ ಸ್ಪೈಡರ್ ಇದ್ದು ನಾವು ನೋಡಿದ್ದೇವಲ್ಲ ಬಲೆ ಹೇಗಿರ್ತದೆ ಹಾಗೆ ತಿನ್ನಾಗಿ ಆ ವೇನ್ಸ್ಗಳು ನಮಗೆ ಕಾಲಿನ ಹಿಂದೆ ಕಾಣಸಿಗ್ತದೆ. ಸೊ ತಿನ್ನಾಗಿ ಹಾಗೆ ಕಾಣಸಿಗ್ತದೆ. ಆಮೇಲೆ ಲೇಟರ್ ಸ್ಟೇಜಲ್ಲಿ ಏನಾಗ್ತದೆ, ಈ ದಪ್ಪ ನಾವು ಯೂಶ್ವಲಿ ಏನಂತ ಹೇಳಿದ್ರೆ ಅದು ರಕ್ತನಾಳಕ್ಕಾಗಿರ್ತದೆ, ನಾವು ನರಗಳು ಊದ್ಕೊಳ್ಳೋದು ಅಂತ ಹೇಳ್ತೇವೆ ಕಾಮನ್ ಟರ್ಮಲ್ಲಿ. ಸೊ ಅದು ಒಂಥರ ದೊಡ್ಡದಾಗಿ ನಮಗೆ ಕಾಲಿನ ಹಿಂದೆ ಎಲ್ಲ ಎದುರೆಲ್ಲ ಕಾಣಸಿಗ್ಬೋದು. ಸೊ ವೆನ್ಸ್ ಅಗಲಾಗ್ತದೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಾಲಲ್ಲಿ ಬಾವು ಬರಲಿಕ್ಕೆ, ಊತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಪಾದಗಳಲ್ಲಿ ಊತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆಮೇಲೆ ಪೂರ ಅಡ್ವಾನ್ಸ್ ಸ್ಟೇಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕಾಲಲ್ಲಿ ಸ್ಕಿನ್ ಚೇಂಜಸ್, ಕಾಲಲ್ಲಿ ತುರಿಕೆ ಬರಲಿಕ್ಕೆ ಶುರುವಾಗೋದು, ಅಥವಾ ತುಂಬ ಉರಿ ಬರಲಿಕ್ಕೆ, ಕಾಲು ತುಂಬ ನೋವಾಗೋದು, ಒಂದು ಮಾಂಸಖಂಡೆಲ್ಲ ಬಿಗಿದಾಗೆ ಆಗುವಂಥದ್ದು, ಮತ್ತು ಒಂಥರ ಬ್ಲೂಯಿಶ್ ಆಗಿರ್ಬೋದು, ಒಂಥರ ಬ್ರೌನಿಶ್ ಬ್ಲ್ಯಾಕಿಶ್ ಕಲರ್ ಆಗೋದು ಈ ಪಾದದ ಸೈಡಲ್ಲಿ. ಸೊ ಹೀಗೆ ಕಲರ್ ಚೇಂಜಸ್ ಆಗ್ತದೆ, ಸ್ಕಿನ್ ಚೇಂಜಸ್ ಆಗ್ತದೆ. ನೆಕ್ಸ್ಟ್ ಮೋಸ್ಟ್ ಅಡ್ವಾನ್ಸ್ ಸ್ಟೇಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಲ್ಸರ್ ಆಗುವ ಚಾನ್ಸಸ್ ಇರ್ತದೆ. ಆಮೇಲೆ ಆ ನರವೇ ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, ಅದು ಆಗುವ ಚಾನ್ಸಸ್ ಇರ್ತದೆ. ಸೊ ಅಲ್ಸರ್ ಆಗುವ ಚಾನ್ಸಸ್ ಇರ್ತದೆ. ಸೊ ಏನು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೀವು ಇದನ್ನು ಫೈಂಡ್ ಔಟ್ ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಅಲ್ಸರ್ ಆಗೋದು ಅಥವಾ ತುಂಬ ನೋವು ಬರೋದು, ಉರಿ ಬರೋದು, ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದಾಗಿದೆ. ಸೊ ಇದು ಇದರ ಸಿಂಪ್ಟಮ್ಸ್. ಸೊ ಇದನ್ನು ಆಮೇಲೆ ಹೀಗೆ ಏನಾದರೂ ಇದ್ದರೆ, ಅಂದರೆ ನಿಮ್ಮ ಕಾಲಿನ ಹಿಂದೆ ಈಗ ನರ ಎಲ್ಲ ತುಂಬ ದಪ್ಪಗಾಗಿರೋದು, ಅಥವಾ ಸಂಜೆ ಆಗುವಾಗ ನೋವು ಬರ್ತಾ ಇರೋದು, ಅಥವಾ ತುಂಬ ಅಲ್ಲಿ ತುರಿಕೆ ಬರೋದು, ಡ್ರೈ ಆಗೋದು, ಹಾಗೆ ಏನಾದರೂ ನಿಮ್ಗೆ ಇದ್ದರೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ಗೆ ಹೋಗಿ. ಅವರೊಂದು ಡಾಪ್ಲರ್ ಸ್ಕ್ಯಾನ್, ಕಾಲಿದ್ದು ಅದು ಸ್ಕ್ಯಾನ್ ಮಾಡಿ ನೋಡ್ತಾರೆ, ಡಾಪ್ಲರ್ ಅಂತ. ಸೊ ಅದರಲ್ಲಿ ಗೊತ್ತಾಗ್ತದೆ ನಮಗೆ ಎಷ್ಟು ನರ ಉಬ್ಬಿದೆ, ಏನಾಗಿದೆ ಅಂತ. ಸೊ ಅದಕ್ಕೆ ಮತ್ತೆ ಇನಿಷಿಯಲಿ ಆಮೇಲೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಂತ ಹೇಳಿದರೆ, ನಾವು ಮೇಯ್ನಾಗಿ ಎಂತ ಎಲ್ಲ ನಾವು ಹೇಳಿದ್ದೇವೆ, ಪ್ರೊಲಾಂಗ್ ಆಗಿ ಕೂತ್ಕೊಳ್ಳಿ, ಪ್ರೊಲಾಂಗ್ ನಿಂತೊಳಗೆ ಮೋರ್ ಅಂತ. ಸೊ ಅವ್ರಿಗೆ ಏನು ಮಾಡಬೇಕು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಂತ ಹೇಳಿದರೆ, ಒಂದು ಎವ್ರಿ 30 ಮಿನಿಟ್ಸ್ಗೆ ನಿಮ್ಮ ಕಾಲನ್ನು ಅಲ್ಗಡಿಸ್ತಾ ಇರಬೇಕು. ನೀವು ಕೂತದಿಂದ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಬೇಕು. ಒಂದೇ ಕಡೆ ನಿಂತ್ಕೊಳ್ಳೋದ್ರೆ ಸ್ವಲ್ಪ ಕಾಲನ್ನು ಮೇಲೆ ಕೆಳಗೆ ಒಂದು 3-4 ಸರಿ ಮಾಡಬೇಕು. ಆಮೇಲೆ ನಿಮ್ಮ ಇದು ಕಾಲಿನ ಬೆರಳುಗಳಿರುತ್ತೆ, ಟೋವಸ್ಸನ್ನು ಅದು ಕೆಳಗೆ ಮೇಲೆ ಒಂದು 3-4 ಸರಿ ಹಾಗೆ 30 ನಿಮಿಷಕ್ಕೊಮ್ಮೆ ಮಾಡ್ತಾ ಇರಬೇಕು. ಆಮೇಲೆ ತುಂಬ ಹೀಲ್ಸ್ ಹಾಕೋದು, ತುಂಬ ಟೈಟ್ ಬಟ್ಟೆ ಹಾಕೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ತುಂಬ ತೂಕ ಜಾಸ್ತಿ ಇದ್ದರೆ ನೀವು ಎಕ್ಸಸೈಸ್ ಮಾಡಿ, ಆಮೇಲೆ ಜಾಸ್ತಿ ಉಪ್ಪಿನ ಅಂಶ, ಎಣ್ಣೆದ ಅಂಶ ಎಲ್ಲ ತೆಗೊಳ್ಳದೆ ನಿಮ್ಮ ವೆಯ್ಟನ್ನು ಕಡಿಮೆ ಮಾಡಬೇಕು, ತುಂಬ ಬೊಜ್ಜುತನ ಇದ್ದರೆ. ಸೊ ಅದರಿಂದಾಗಿ ಸಹ ಪ್ರೆಷರ್ ರಿಲೀಸ್ ಆಗ್ತದೆ, ಹೆಲ್ಪ್ ಆಗ್ತದೆ. ಆಮೇಲೆ ರಾತ್ರಿ ಮಲಗುವಾಗ ಅಥವಾ ಕೂತ್ಕೊಳ್ಳುವಾಗ ಸ್ವಲ್ಪ ಕಾಲನ್ನು ಮೇಲೆ 2 ದಿಂಬಿನ ಮೇಲೆ ಇಡಿ. ಸೊ ದ್ಯಾಟ್ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗ್ತದೆ, ಅಲ್ಲಿಯೇ ಬ್ಲಡ್ ನಿಲ್ಲುವುದಿಲ್ಲ. ಸೊ ಇದನ್ನು ಮಾಡಬೇಕು. ಸೊ ಮೇಯ್ನಾಗಿ 30 ನಿಮಿಷಕ್ಕೊಮ್ಮೆ ಕಾಲನ್ನು ಅಲ್ಗಡಿಸ್ತಾ ಇರಬೇಕು, ಟೋಸನ್ನು ಅಲ್ಗಡಿಸ್ತಾ ಇರಬೇಕು. ಆಮೇಲೆ ರಾತ್ರಿ ಮಲಗುವಾಗ 2 ದಿಂಬಿನ ಮೇಲೆ ಕಾಲಿಡಬೇಕು. ಸೊ ದ್ಯಾಟ್ ಬ್ಲಡ್ ಫ್ಲೋ ಸರಿಯಾಗಿ ಆಗ್ತದೆ. ಆಮೇಲೆ ಏನಂತಿದ್ರೆ, ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಕೆಲವು ಸಾಕ್ಸ್ಗಳಿರುತ್ತೆ ಟೈಟಾಗಿ ಹಾಕುವಂಥದ್ದು, ನಿಮಗೆ ಡಾಕ್ಟರ್ ಅಡ್ವೈಸ್ ಮಾಡ್ಬೋದು. ಚೆನ್ನಾಗಿ ನೀರು ಕುಡಿಬೇಕು. ಆಮೇಲೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಕೆಲವು ಔಷಧಿಗಳಿದೆ. ಸೊ ನಿಮ್ಮ ಕಂಡೀಷನ್ ನೋಡಿಕೊಂಡು ಕೆಲವು ಔಷಧಿಗಳನ್ನು ಅಡ್ವೈಸ್ ಮಾಡ್ಬೋದು. ಆಮೇಲೆ ಒಮ್ಮೆ ಅದು ತುಂಬ ಡೈಲೇಟೆಡ್ ವೇನ್ಸ್ ಆದರೆ ಬೇರೆ ಆಪ್ಷನ್ಗಳಿವೆ. ಸೊ ಈಗ ಲೇಸರ್ ಟ್ರೀಟ್ಮೆಂಟ್ ಇದೆ, ಕೆಲವು ಕೀಮೋ ಅಬ್ಲೇಷನ್ ಅಂತ ಹೇಳ್ತೇವೆ, ಆಮೇಲೆ ರೇಡಿಯೋ ಅಬ್ಲೇಷನ್ ಅಂತ ಹೇಳ್ತೇವೆ, ಸರ್ಜರಿ, ಇದೆಲ್ಲ ಬೇರೆ ಆಪ್ಷನ್ ಇದೆ. ಹೆದರುವಂಥದ್ದು ಏನಿಲ್ಲ. ಸೊ ಏನು ಮಾಡ್ತಾರೆ ಇದರಲ್ಲಿ ಎಲ್ಲ ಲೇಸರ್ ಟ್ರೀಟ್ಮೆಂಟಲ್ಲಿ ಅಂತ ಹೇಳಿದ್ರೆ, ಯಾವ ನರ ಉಬ್ಬಿದೆ ಸೊ ಅಲ್ಲಿ ಹೋಗಿ ಆ ಲೇಸರ್ ಟ್ರೀಟ್ಮೆಂಟಿಂದ ಅದನ್ನು ಬ್ಲಾಕ್ ಮಾಡಿ ಸರಿ ಆಗ್ತದೆ. ಸೊ ಸರ್ಜರಿಲಿ ಏನಂತ ಹೇಳಿದರೆ, ಆ ಯಾವುದು ಎಫೆಕ್ಟ್ ಆಗಿದೆ ಆ ವೇನ್ಸ್ ಅದನ್ನು ತೆಗಿತಾರೆ. ಸೊ ಇದು ಬೇರೆ ಆಪ್ಷನ್ ಉಂಟು. ಸೊ ನಿಮಗೆ ಮೇಯ್ನಾಗಿ ನಿಮಗೆ ಗೊತ್ತಿರಬೇಕು ಈ ವ್ಯಾರಿಕೋಸ್ ವೇನ್ ಅಂತ ಹೇಳಿದರೆ ಹೇಗೆ ನೀವು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು. ಸೊ ಒಮ್ಮೆ ಬಂದರೆ ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ, ಸೊ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಅವರು ಸ್ಕ್ಯಾನ್ ಮಾಡಿ, ಡಾಪ್ಲರ್ ಸ್ಕ್ಯಾನ್ ಮಾಡಿ ಅಸೆಸ್ ಮಾಡಿ ನಿಮಗೆ ಬೇಕಾದಂತಹ ಟ್ರೀಟ್ಮೆಂಟ್ ಕೊಡ್ತಾರೆ. ನನ್ನ ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸ್ಕೊಳ್ತಾ ಇದ್ದೇನೆ.